ಎಸ್ ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ? ಎಸ್ ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ? ಎಸ್ ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ? ಎಸ್ ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ? ಎಸ್ ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ
ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ? ಎಸ್, ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ? ಎಸ್, ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ? ಎಸ್, ವೆಲ್ಕಮ್ ಬ್ಯಾಕ್. ಈಗ ನೋಡಿ, ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಕಾಳಗಕ್ಕೆ ಒಂದ್ ರೀತಿಯಲ್ಲಿ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಟ್ಟು 3 ತಿಂಗಳು ಮುಂದೂಡಿಕೆ ಮಾಡಿದ್ದಾರೆ ಅಂತ ಹೇಳಿದಾಗ ಇಬ್ರು ಸೈಲೆಂಟ್ ಆಗ್ಬೋದು. ಆದ್ರೆ ಈ ಕ್ಯಾಬಿನೆಟ್ ರಿಶಫಲ್ ಆಗದೇ ಇದ್ರೆ ಆಗ ಕನಸು ಕಾಣ್ತಾ ಇರುವಂತ ಶಾಸಕರು ಸುಮ್ಮನೆ ಇರ್ತಾರ? ಅದೇ ಈಗಿರುವಂತ ಪ್ರಶ್ನೆ. 2.5 ವರ್ಷ ಆಯ್ತು, ನೀವು ಸಿಎಂ ರೇಸಲ್ಲಿ ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ನಮ್ಮನ್ನ ಯಾಕೆ ಬಲಿಪಶುಗಳನ್ನಾಗಿ ಮಾಡ್ತೀರಿ? ನಾವು ಕೂಡ ಕಷ್ಟಪಟ್ಟಿದ್ದೀವಿ ಪಕ್ಷಕ್ಕೋಸ್ಕರ, ಅನೇಕ ಸಂಘಟನೆಗಳಲ್ಲಿ ನಾವು ಕೂಡ ತೊಡಗಿಕೊಂಡಿದ್ದೀವಿ, ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗಿಯಾಗಿದ್ದೀವಿ, ನಮಗೆ ಇಷ್ಟೆಲ್ಲ ಆಸೆ ಹುಟ್ಟಿಸಿ ಈಗ ನೀವು ಮತ್ತೆ 3 ತಿಂಗಳು ಕಾಯಬೇಕು ಅಂದ್ರೆ ಇದು ಯಾವ ನ್ಯಾಯ ಅನ್ನುವ ಪ್ರಶ್ನೆನ ಖಂಡಿತವಾಗ್ಲೂ ಮಾಡ್ತಾರೆ. ಯಾರೆಲ್ಲ ದೆಹಲಿಗೆ ಪರೇಡ್ ಮಾಡಿದ್ರಲ್ಲ, ನಮಗ್ ಬೇಕು ನಮಗ್ ಬೇಕು ನಮಗ್ ಬೇಕು ಅಂತ, ಏನ್ ಮಾಡ್ತಾರೋ ಈಗ?